ನಮಃ. ಈಶ್ವರ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶಂಕರರ ಉಪದೇಶ ಪಂಚಕ ನಡೀತಾ ಇದ್ದ ವಿಷಯ ಪಾಪೋರ್ಹ ಪರಿಧೋಯಿತಾಮೆ ಎನ್ನುವ ಒಂದು ಸೋಪಾನ. ನೆಲೆಗೆ 40 ಮೆಟ್ಟಿಲುಗಳು, ಅದರಲ್ಲಿ 5ನೇ ಮೆಟ್ಟಿಲಿನ ಬಗ್ಗೆ ವಿಮರ್ಶೆ ಮಾಡ್ತಾ ಮಾಡ್ತಾ ಬಹುದೂರ ಬಂದ್ಬಿಟ್ಟಿದ್ದೇವೆ. ಪಾಪವನ್ನೆಲ್ಲ ತೊಳ್ಕೊಳ್ಬೇಕು, ಪಾಪ ರಾಶಿಯನ್ನು ತೊಳ್ಕೊಳ್ಬೇಕು ಅಂತನ್ನುವಾಗ ಪಾಪ ಅಂದ್ರೆ ಪಾಪ ಸಮೂಹ ಅಂದ್ರೆ ಅದನ್ನ ಹೇಗೆ ತೊಳ್ಕೊಳ್ಬೇಕು ಅಂತ ವಿಮರ್ಶೆ ಮಾಡ್ತಾ ಮಾಡ್ತಾ ದಾನ ಮಾಡಬೇಕು. ಆಗ ಬಂತು ದಾನ ಅಂದ್ರೆ ಋಣ ಅಲ್ವಾ? ಋಣ ಅಂದ್ರೆ ಏನು? ಹಾಗೆ ಋಣಕ್ಕೆ ಬಂದು ನಿಂತೇವೆ. ಈ ಋಣಾನುಬಂಧ ಅಂದ್ರೆ ಹಾಗೆ, ಅದು ಎಲ್ಲಿಂದ ಎಲ್ಲಿಗೆ ಏನೆಲ್ಲ ಸಂಬಂಧ ಆಗಿ ಕೊನೆಗೆ ಅಲ್ಲಿ ನಿಂತು ಬಿಡುತ್ತೆ. ವಿಚಿತ್ರವಾಗಿ ಸೇರೋ ಹಾಗೆ ಮಾಡುತ್ತೆ ಅದು. ಋಣಾನುಬಂಧಗಳು ಹಾಗೆ ವಿಚಿತ್ರವಾಗಿ ಬಿಟ್ಟು ಹೋದಾಗ ಕೂಡ ಮಾಡುತ್ತೆ. ಆನೀಯ ಝಟಿತಿ ಘಟಯತಿ ವಿಧಿ ಅಭಿವತಂ ಅಭಿಮುಖೀಭೂತಃ ದ್ವೀಪಾದ ಅನ್ಯಸ್ಮಾತ್ ಮಧ್ಯಾಹ್ನಪಿ ಜಲನಿಧೇಯ ದಿಶೋಪ್ಯಂತಾತ್ ಅಂತ ಕೇಳ್ತಿರೋದನ್ನ. ಒಂದು ವ್ಯಕ್ತಿ ಈ ದ್ವೀಪದಲ್ಲಿದ್ದಾನೆ, ಇನ್ನೊಂದು ವ್ಯಕ್ತಿ ಇನ್ಯಾವುದೋ ದ್ವೀಪದಲ್ಲಿದ್ದಾನೆ. ಅದಕ್ಕೂ ಸೇರ್ತಾರೆ, ಸೇರಿ ಮಾಡುತ್ತೀವಿ. ಸಮುದ್ರ ಮಧ್ಯದಲ್ಲಿದ್ರೂ ಕೂಡ ಕರೆಸಿಬಿಡುತ್ತೆ. ದಿಶೋಪ್ಯಂತ ದಿಗಂತದಲ್ಲಿದ್ರು, ದಿಕ್ಕುಗಳ ಕೊನೆಯಲ್ಲಿದ್ರು ಕೂಡ ಎಷ್ಟೇ ದೂರ ಇದ್ರು, ಎಷ್ಟೆಲ್ಲ ಅಡೆತಡೆಗಳಿದ್ರು ಆ ವ್ಯಕ್ತಿ ಇಲ್ಲಿಗೆ ಬಂದು ಸೇರೋ ಹಾಗೆ, ಎರಡು ಮಿತ್ರರು ಪರಸ್ಪರ ಸೇರೋ ಹಾಗೆ ಮಾಡಿಬಿಡುತ್ತೆ. ಋಣದ ಶಕ್ತಿ ಇದು. ಋಣ ಗಟ್ಟಿ ಅಳೆಯುತ್ತೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾ ಇರ್ತಾ ಉಂಟು. ಅದಕ್ಕೆ ಅಂತಲ್ಲ, ಅದಕ್ಕೆ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ ಪಾರಿವಾಳದ ಉದಾಹರಣೆ ಗೊತ್ತಿದೆ ನಿಮ್ಗೆ, ಎಲ್ರಿಗೂ ಗೊತ್ತಿದೆ ಅದು. ಪಕ್ಷಿರಾಜ ಗರುಡ ದೇವಸ್ಥಾನದ ಹೊರಗೆ ಮರದ ಮೇಲೆ ಕುಳಿತು ನಡುತ್ತಾ ಇದ್ದ ಪಾರಿವಾಳವನ್ನು ನೋಡಿದ. ಕೇಳಿದ, ನಿನ್ಗೇನಾಯ್ತು, ಯಾಕೆ ನಡುತ್ತಿ, ಏನು ಅಂತ ಆಪತ್ತೇನು ಬಂತದ್ದು? ನಾನಿದ್ದೇನಲ್ಲ ಪಕ್ಷಿಗಳ ರಾಜ, ನನಗೆ ಅಭಯ ಕೊಡೋನು, ರಕ್ಷಣೆ ಕೊಡೋನು, ನಾನು ಇರ್ತಾ ಇರ್ತಾ ನೀವು ನಡುಗೋದು ಅಂದ್ರೆ ಏನು? ಅದಕ್ಕೆ ಪಾರಿವಾಳ ಹೇಳಿದ್ದು, ನಡುಗದೆ ಏನು ಮಾಡ್ಲಿ, ಈಗ ತಾನ ಯಮ ದೇವರ ದರ್ಶನಕ್ಕೆ ಒಳಗೆ ಹೋಗುವವರು ಕೆಕ್ಕರಿಸಿ ನೋಡಿ ಹೋದ ನನ್ನನ್ನು. ಉಳಿದವರು ಪ್ರಹಾರ ಮಾಡ್ಬೇಕಾಗತ್ತೆ ಆಯುಧಗಳಿಂದ. ಒಬ್ಬನನ್ನು ಕೊಲ್ಲಬೇಕು ಅಂದ್ರೆ ಮೃತ್ಯು ನೋಡಿದ್ರೆ ಸಾಕು. ಯಮನ ದೃಷ್ಟಿಗೆ ಬಿದ್ದ ಮೇಲೆ ಬೇರೆ ಉಂಟಾಗಿದ್ದು. ಹಾಗಾಗಿ ನಡೆದು ಏನ್ ಮಾಡಲಿ, ಬಿಡಲಿ ಯೋಚನೆ ಅಂತ ಹೇಳಿ ಗರುಡ ಪಾರಿವಾಳಕ್ಕೆ ಅಭಿಯೋಗ ಕೊಟ್ಟು ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಇಬ್ರು ಇದ್ರ ಬದಲಾಗ್ತಾರೆ, ಯಮ ಮತ್ತು ಗರುಡರು. ಉಭಯ ಕುಶಲಪುರಿಯ ನಂತರ ಗರುಡ ಹೇಳಿದಂತೆ ಯಮಧರ್ಮನಿಗೆ, ಅದೇನು ನೀವು ನಮ್ಮ ಪ್ರಜೆಯನ್ನು ಕೆಕ್ಕರಿಸಿ ನೋಡಿದೆ ಅಂತಾರ? ಹೌದು, ನೋಡಿದೆ, ನಮ್ಗೆ ಗೊತ್ತಾಯ್ತು ನಿನ್ ಕಣ್ಣು ಬಿದ್ದಿದೆ ಅಂದ್ಮೇಲೆ ಅಂತ. ಹಾಗಾಗಿ ಹೇಗೆ ನೀನು ಅದನ್ನ ಆ ಪ್ರಜೆಯನ್ನು ನಾಶ ಮಾಡ್ತೀವಿ ನೋಡ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಬಹಳ ದೂರ ತಗೊಂಡೋಗ್ಬಿಟ್ಟಿದ್ದೇವೆ. ಎಲ್ಲರೂ ನಿಮ್ಮ ಕೈ ಕಣ್ಣಿಗೆ ಸಿಗಬಾರದು, ಅಲ್ಲಿ ತಗೊಂಡೋಗಿ ಅದನ್ನು ಸುರಕ್ಷಿತವಾಗಿ ಇಟ್ಬಿಟ್ಟಿದ್ದೇನೆ. ಏನೇ ಸ್ವಲ್ಪ ಹೇಳು, ಅದು ಹೇಳಿ ಅಂತ ಹೇಳೋದು ಮಾಡೋಕ್ಕಾಗಲ್ಲ ನಿಮಗೆ. ಸ್ವಲ್ಪ ಹೇಳು. ಅದಾ ಹಿಮಾಲಯದ ಚಕ್ರಗಳ ಸಾಲಲ್ಲಿ ಇಂತಿಷ್ಟನೇ ಪರ್ವತದ ದೊಡ್ಡ ತುದಿ ಇಟ್ಟು ಬಂದಿದ್ದೇನೆ. ಸರಿ ಆಯ್ತು, ಈಗ ಸರಿ ಆಯ್ತು ಅಂತ ಹೇಳಿದಂತೆ ಯಮ. ಅಂದ್ರೆ ಅಲ್ಲೇ ಸಾಗಿತ್ತು, ಅದಕ್ಕೆ ಅಲ್ಲೇ ಸಾಗಿತ್ತು. ಒಂದೆರಡು ಕ್ಷಣ ಮಾತ್ರ ಅದು ಸಾಗಿತ್ತು. ಈ ಪಕ್ಷ ಮುಂದೆ ತಲುಪೋದು ಹಾಗೆ 2 ನಿಮಿಷ ಇದೆ, ಎರಡು ನಿಮಿಷ ಇಲ್ಲ. ನೀನು ಇಷ್ಟು ಅಲ್ಪ ಕಾಲದಲ್ಲಿ ಈ ಪುಟ್ಟ ರೆಕ್ಕೆಗಳನ್ನು ಬಡ್ಕೊಂಡಿದ್ದೆಲ್ಲ ತಲುಪೋದು ಹೇಗೆ, ಸಾಯೋದು ಹೇಗೆ? ಇವತ್ತೇನಾದ್ರೂ ಬ್ರಹ್ಮ ಬಳಸ್ಕೊಳ್ಳೋದು ಆಗ್ಬೋದೇನೋ ತಂದ್ಕೊಳ್ತಾ ಇದ್ದೆ. ಅದ್ರ ವ್ಯವಸ್ಥೆ ಆಗಿತ್ತು, ತೊಂದರೆ ಇಲ್ಲ, ಎಲ್ಲ ತಗೊಂಡೋಗ್ಬಿಟ್ಟಿದೆ. ಎಲ್ಲಿ ಹೋದ್ರು ಸಹ ಬಂದೋಗು. ಅದಕ್ಕೆ ಈಗ ನಾನು ನಮ್ಮಲ್ಲಿ ಬಂದಿರ್ತದೆ ಪಕ್ಷಿ ಅಂತ ಹೇಳಿದಂತೆ ಯಮ. ಋಣದ ಬಗ್ಗೆ ಇದು ತುಂಬಾ ಒಂದು ಉದಾಹರಣೆ ಇರುತ್ತೆ. ಅಲ್ಲಿದೆ ಋಣ, ಸಾವಿರ ಋಣ ಅಲ್ಲಿದೆ ಆ ಪಕ್ಷಿಗೆ. ಹಾಗೆ ಕಳಿಸ್ಬಿಡುತ್ತೆ ಅದು.
ಹಾಗೆ ಏರ್ಪಡೋದು. ಹಾಗೆ ನಾವು ಋಣಕ್ಕೆ ಬಂದು ತಲುಪುವುದು ಆಗಿದೆ ಅಂತ, ಋಣದ ಬಗ್ಗೆ ಪ್ರವಚನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲಿ ಬಂದಿರೋದಲ್ಲ, ಅದು ಗೊತ್ತಾಗದೆ ಬಂದಿರೋದು, ಬಂದು ಸೇರ್ಕೊಂಡಿರೋದು. ಅಲ್ಲಿಗೆ ಋಣಗಳು ಹಾಗೆ ಬರ್ತಾರೆ. ನಾವು ಮಾತಾಡ್ತಾ ಇದ್ದ ವಿಷಯ ಯಾರ್ಯಾರ ಋಣವನ್ನು ತೀರಿಸ್ಲಿಕ್ಕೆ ಆಗುದಿಲ್ಲ ಮಾತಾಡಾಗಿದೆ, ಅದು ಯಾರ್ಯಾರ ಋಣವನ್ನು ತೀರಿಸ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅದಕ್ಕಿಷ್ಟೇ ವಿವರಣೆ ಇಷ್ಟೇ. ಅದಕ್ಕೆ ಈಗ ಬೆಲೆ ಕಟ್ಟಲಾರದನ್ನ ಕೊಟ್ರೆ ನಮಗೆ ಆ ಋಣಗಳು ತೀರಿಸ್ಲಿಕ್ಕೆ ಆಗೋದಿಲ್ಲ. ಬೆಲೆ ಕಟ್ಟಲಾರದ್ದು, ಅದಕ್ಕೆ ಉದಾಹರಣೆ ದೇಹವನ್ನು ಕೊಟ್ಟ ತಂದೆ ತಾಯಿಗಳು, ಜೀವನವನ್ನು ಕೊಟ್ಟವರು. ಈ ದೇಹಕ್ಕೆ ಏನು ಬೆಲೆ? ಜೀವ ಇದ್ರೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ, ಜೀವ ಇದ್ರೆ ಬೆಲೆನೇ ಇಲ್ಲ. ನಿಮ್ಗೆ ಉದಾಹರಣೆ ನೆನಪಿರ್ಬೋದು, ಒಬ್ಬ ಯುವಕ ಶ್ರೀಮಂತನ ಬಳಿ ಹೋಗಿ ಸಾಲ ಕೇಳ್ತಾನೆ. ಅದಕ್ಕೆ ಶ್ರೀಮಂತ ಹೇಳ್ತಾನೆ, ಸಾಲ ಕೊಡ್ಬೋದು, ನೀನು ಒಂದು ಕಾಲು ಕೊಟ್ರೆ 7 ಲಕ್ಷ ಕೊಡ್ತೇನೆ. ಇಲ್ಲ ಕೊಡಕ್ಕಾಗಲ್ಲ. ಒಂದು ಕೈ ಕೊಟ್ರೆ 10 ಲಕ್ಷ ಕೊಡ್ತೇನೆ. ಎಲ್ಲ ಕೊಡಕ್ಕಾಗಲ್ಲ. ನೀನು ಕಣ್ಣು ಕೊಟ್ರೆ 25 ಲಕ್ಷ, ಒಂದು ಕಣ್ಣಿಗೆ 25 ಲಕ್ಷ, ಎರಡು ಕಣ್ಣಿಗೆ 50 ಲಕ್ಷ ಕೊಡ್ತಾನೆ. ಸಿಟ್ಟು ಬಂತಂತ ಏನು ಕಷ್ಟ ಇದೆ ಅಂತ ಒಂದು ಸಾಲ ಕೇಳಿದ್ರೆ ಬಾಯಿ ಬಂದಂಗೆ ಮಾತಾಡ್ತೀರ. ಕಾಲು ಕೊಡು, ಕೈ ಕೊಡು, ಕಣ್ಣು ಕೊಡು, ಏನಾಗುತ್ತೆ ಅದಕ್ಕೆ? ಅಲ್ಲ ಶ್ರೀಮಂತ ಹೇಳಿಲ್ಲ, ನಿನಗೆ ಶ್ರೀಮಂತ ಮುಗಿಸ್ಬೇಕಾಗಿತ್ತು ನನಗೆ ಅಷ್ಟೇ, ಬೇರೆ ಏನಿಲ್ಲ. 5 ಲಕ್ಷ ಕೊಟ್ಟರು ಕೊಡೋದ್ರ ಕಾಲದ ಹತ್ರ ಇದೆ, 10 ಲಕ್ಷ ಕೊಟ್ಟರು ಕೊಡೋದ್ರ ಕೈ ಇದೆ, 50 ಲಕ್ಷ ಕೊಟ್ಟರು ಕೊಡೋದ್ರ ಕೊಂಡೋಗಿದ್ದಾರೆ. ಅಂದ್ರೆ ನೀನೇನು ಬಡವೇ ಇಲ್ಲ, ನೀನು ಎಷ್ಟೋ ಶ್ರೀಮಂತ ಅಲ್ವ ನೀನು, ಯಾಕೆ ಸಾಲ ಕೇಳ್ತಾ ಇದ್ದೀನಿ? ಬೆಲೆ ಕಟ್ಟಕ್ಕಾಗೋದಿಲ್ಲ. 50 ಲಕ್ಷ ಅಲ್ಲ, 50 ಕೋಟಿ ಆದ್ರೂ ಕೂಡ ಕಣ್ಣಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಯಾವ ಬೆಲೆ ಕಟ್ಟಕ್ಕಾಗೋದಿಲ್ಲ. ಮತ್ತೆ ಅದಕ್ಕೆ ಬದಲು ವ್ಯವಸ್ಥೆ ಎಲ್ಲ ಮಾಡಿದ್ರು, ಪರ್ಯಾಯ ಇಲ್ಲ ಅದಕ್ಕೆ. ಅಂಥ ದೇಹವನ್ನು ಕೊಟ್ಟವರು, ದೇಹವೆಂಬುದು ಇಹ ಪರ ಸುಖ ಸಾಧನ. ಇಲ್ಲಿ ನಾವು ಏನ್ ಅನುಭವಿಸ್ಬೇಕು ಅಂದ್ರೂ ಕೂಡ ಮಾಧ್ಯಮ ಇದೆ, ದೇಹವೇ. ಅಲ್ಲಿ ಹೋಗ್ಬೋದು ಏನ್ ಅನುಭವಿಸ್ಬೇಕು ಅಂದ್ರೂ ಕೂಡ ಅದೇ ಮಾಧ್ಯಮ. ಬದುಕಿಗೆ ಮಾಧ್ಯಮ, ಸ್ವರ್ಗಕ್ಕೆ ಮಾಧ್ಯಮ, ಮುಕ್ತಿಗೆ ಮಾಧ್ಯಮ ಶರೀರ. ಅದನ್ನೇ ಕೊಟ್ಟವರು. ಅದು ಗೊತ್ತಿದ್ದು ಕೊಡ್ಲಿ, ಗೊತ್ತಿಲ್ಲದ ಕೊಡ್ಲಿ, ಅದನ್ನು ಕೊಟ್ಟರು ಅಂದ್ರೆ ಅಲ್ಲಿಂದ ಬಂತಲ್ಲ, ಅದು ಆ ಋಣ ತೀರ್ಸ್ಲಿಕ್ಕಾಗದೇ ಇರುವಂಥದ್ದು. ದೇಹ ಕೊಟ್ಟಿದ್ದು ಅನ್ನೋದೇ ಸಾಕು. ದೇಹ ಎಷ್ಟು ವಿಚಿತ್ರವಾದಂದ್ರೆ ಎಲ್ಲ ಸಂಪರ್ಕಕ್ಕೂ ಮಾಧ್ಯಮ ಇದು. ಒಳಗೆ ಜೀವ ಕೂತ್ಕೊಂಡಿದ್ದಾನೆ, ಎಲ್ಲ ಕಮ್ಯುನಿಕೇಶನ್ ಇದ್ರ ಮೂಲಕ ಆಗಬೇಕು. ಇದೊಂದಿಲ್ಲ ಅಂದ್ರೆ ಎಕ್ಸ್ಪ್ರೆಷನ್ ಇಲ್ಲ, ಅಭಿವ್ಯಕ್ತಿ ಇಲ್ಲ, ಮಾಧ್ಯಮ ಇಲ್ಲ. ಬಾಯಿ ಬೇಕಲ್ಲ ಬೇರೆಯವ್ರಿಗೆ ಹೇಳ್ಬೇಕು ಅಂದ್ರೆ, ಏನಾದ್ರು ಕಿವಿ ಬೇಕಲ್ಲ ಯಾರಾದ್ರು ಹೇಳಿದ್ ಕೇಳಬೇಕು ಅಂದ್ರೆ. ಅಂತ ವಿಚಿತ್ರವಾಗಿರುವಂತ ಒಂದು ಇನ್ಸ್ಟ್ರೂಮೆಂಟ್, ಒಂದು ಯಂತ್ರ ಇದು, ಅತ್ಯದ್ಭುತವಾಗಿರುವಂಥದ್ದು. ಎಷ್ಟು ಸುವ್ಯವಸ್ಥಿತವಾಗಿ ನಾವು ನಮ್ಮನ್ನು ವ್ಯವಸ್ಥೆ ಮಾಡ್ಕೊಡ್ತೇವೆ, ಅಂದ್ರೆ ಕೊಡುವಾಗ ಎಷ್ಟು ಸುವ್ಯವಸ್ಥಿತವಾಗಿ ಅದನ್ನ ಕೊಟ್ಟಿದ್ದಾರೆ ನಮಗೆ. ದೇವಾಲಯ ಪ್ರೋಕ್ತಃ. ದೇವಾಲಯಕ್ಕೆ ಬೆಲೆ ಕಟ್ಟಕ್ಕಾಗತ್ತ? ಬೆಲೆ ಕಟ್ಟಕ್ಕಾಗತ್ತ ದೇವಾಲಯಕ್ಕೆ? ಭೂಮಿನ ಬೆಲೆ ಕಟ್ಬೋದು, ಕಲ್ಲು ಮರ ಇದಕ್ಕೆಲ್ಲ ಬೆಲೆ ಕಟ್ಬೋದು, ಅದ್ರ ಬಿಟ್ಟು ದೇವಸ್ಥಾನ ಅಂತ ಬೆಲೆ ಕಟ್ಟಕ್ಕಾಗತ್ತ? ದೇವಸ್ಥಾನವನ್ನೇ ಕೊಟ್ಟಿದ್ದಾರೆ ನಮ್ಗವರು. ಸ್ವರ್ಗಕ್ಕೂ ಅಪವರ್ಗಕ್ಕೂ ಮಾರ್ಗ. ಎಲ್ಲವನ್ನು ನಾವು ಏನೆಲ್ಲ ಅನುಭವಿಸ್ತೇವೆ ಎಲ್ಲವೂ ಇದ್ರ ಮೂಲಕ ಅನುಭವಿಸ್ತೇವೆ. ನಾವು ಸಂಬಂಧಗಳು ಬರುತ್ತೆ, ಹೋಗುತ್ತೆ, ಸಂಪಾದನೆ ಮಾಡ್ತೇವೆ, ಕಳೀತೇವೆ, ಖುಷಿ ಪಡ್ತೇವೆ. ಏನೇನು ನಾವು ಸಾಧನೆ ಮಾಡ್ತೇವೆ ಎಲ್ಲವೂ ಇಂದ್ರ ಪದವಿಗಳು ಇದ್ರ ಮೂಲಕ ಸಾಧನೆ ಮಾಡ್ಬೋದು. ಇಂದ್ರನು ಕೂಡ ಇಂಥದ್ದೊಂದು ದೇಹ ಇದ್ದಾಗ ಅದ್ರ ಮೂಲಕ ಯಜ್ಞಗಳನ್ನು ಮಾಡ್ತಾನೆ. ಶತಕ್ರತು 3 ಯಜ್ಞಗಳನ್ನು ಮಾಡಿ ಆ ಪದವಿಗಳು ಕೊಡ್ತಾನೆ. ಅಂಥದ್ದು ಅದನ್ನು ಕೊಟ್ಟರು ನಮ್ಗೆ. ಅದು ನಮ್ಮ ಜೊತೆಗಿದ್ದಾಗ ಬೆಲೆ ಇರೋದಿಲ್ಲ. ಯಾವ ವಸ್ತು ಆದ್ರೂ ಕೂಡ ಹಾಗೆ ಜೊತೆಗೆ ಇದ್ರೆ ಅದ್ರ ಬೆಲೆ ಇರೋದಿಲ್ಲ. ಆಗ ನಾವು ಅದನ್ನ ಅಬ್ಯೂಸ್ ಅಥವಾ ಮಿಸ್ಯೂಸ್ ಮಾಡ್ತೇವೆ ನಾವು ಶರೀರವನ್ನ. ಅದ್ಕೊಳ್ತಾರೆ ಜೀವಕ್ಕೆ ಬಹಳ ಭಯಪಡ್ತಾರೆ, ಅದೆಲ್ಲ ಅಂತಾರೆ, ಒಳಗಡೆ ಎಲ್ಲ ಇದೆ. ಆದ್ರೆ ಶರೀರವನ್ನು ಬಳಸುವಾಗ ಅದ್ರ ಬೆಲೆ ಗೊತ್ತಿಲ್ಲದೆ ಬಳಸ್ತೇವೆ. ಅದು ಉಳಿಬೇಕು, ಹಾಳಾಗಬಾರ್ದು ಅಂತ ಏನಾದ್ರು ಇದೆಯಾ ನಮಗೆ? ಅದರ ಮೂಲ ಉದ್ದೇಶ ಸಾಧನೆ ಆಗ್ಬೇಕು ಏನಾದ್ರೂ ಇದೆಯಾ? ಅದಕ್ಕೆ ನಾನು ಮರ್ಯಾದೆ ಕೊಡ್ತೇನೆ ಮುಂಚೆ. ಏನು ಮರ್ಯಾದೆ ಕೊಡೋದಿಲ್ಲ. ಮರ್ಯಾದೆ ಕೊಟ್ಟು ಸರಿಯಾಗಿ ಕುತ್ಕೋಬೇಕಾಗುತ್ತೆ ಅಂತ.
ಹಾಗೆ ನಾವು ಹೇಗೋ ಕೂತ್ಕೊಳ್ತೇವೆ ಅಂದ್ರೆ ಅದಕ್ಕೆ ಮರ್ಯಾದೆ ಕೊಟ್ಟಿರುವಂತ ಆ ಶರೀರಕ್ಕೆ ಹೇಗೆ ಇಡಬೇಕಾಗಿ ಇಟ್ಟಿರೋಲ್ಲ ಅಂತ ಒಂದು ವಸ್ತುವನ್ನ ಎಲ್ಲಿ ಇಡಬೇಕು ಅದು ಹಿಡದೇ ಇದ್ರೆ ಹೇಗೆ ಇಡಬೇಕು ಹಾಗೆ ಹಿಡದೇ ಇದ್ರೆ ಇದಕ್ಕೆ ಬೆಲೆ ಕೊಟ್ಟ ಹಾಗೆ ಆಯ್ತಾ, ಮರ್ಯಾದೆ ಕೊಟ್ಟ ಹಾಗೆ ಆಯ್ತಾ? ಇಲ್ಲ ತಾನೆ. ದೇವ್ರ ಫೋಟೋ ಬಂತು, ಅದನ್ನ ನಾವು ಸರಿಯಾಗಿ ಒಂದು ಎಲ್ಲರೂ ನೋಡಿ ಗೌರವ ಜಾಗದಲ್ಲಿ ಹಾಕಿದ್ರೆ ವಿಷಯ ಬೇರೆ. ಎಲ್ಲರೂ ಎಸೆದ್ರೆ ಅದನ್ನ ವಚನ ಮಾಡಿ ಎಸೆದ್ರೆ ಬೆಲೆ ಕೊಟ್ಟ ಹಾಗೆ ಆಯ್ತಾ? ಈ ಶರೀರವನ್ನು ನಾವು ಎಲ್ಲೆಲ್ಲೂ ಬೆಳೆಸ್ತಾ ಇದ್ದೇವೆ, ಯಾವ್ಯಾವುದಕ್ಕೂ ಬಳಸ್ತಾ ಇದ್ದೇವೆ, ದುರ್ಬಳಕೆ ಆಗ್ತಾ ಇದೆ. ಅದರದ್ದು ಬೆಲೆ ಗೊತ್ತಿದೆ ಇರೋ ಕಾರಣದಿಂದ ಇದನ್ನು ನಮಗೆ ಕೊಟ್ಟು ಅದನ್ನು ತಗೊಂಡು ನಮ್ಗೆ ಕೊಟ್ಟರು. ಸಂಕಲ್ಪ ರೂಪದಲ್ಲಿ ಕೊಟ್ಟಿರ್ತಾರೆ ಎಷ್ಟೋ ಸರ್ತಿ, ಇಲ್ಲ ಒಂದು ಕೂಡ ಮಾಧ್ಯಮ ಆಗಿರ್ತಾರೆ. ಆ ದ್ವಾರದಿಂದ ಬಂತು ನಮ್ಗೆ ಇದು, ತಂದೆ ತಾಯಿಗಳ ದ್ವಾರದಿಂದ ಬಂತು. ಆ ದ್ವಾರ ಪೂಜ್ಯ. ಉದಾಹರಣೆಗೆ ದೇವರ ದ್ವಾರ ಇದೆ ನೋಡಿ, ದೇವರ ಪೂಜ್ಯ ಹೌದಾದ್ರೆ ಆ ದ್ವಾರ ಪೂಜ್ಯನೂ ಅದು. ದ್ವಾರವನ್ನು ನಿಮ್ಗೆ ಹೇಗಾದ್ರೂ ಮಾಡೋಕ್ಕಾಗತ್ತಾ? ಹೇಗಾದ್ರೂ ನೋಡಕ್ಕಾಗತ್ತಾ? ಇಲ್ಲ ತಾನೆ. ದೇವರು ಕೈ ಮುಗಿಬೇಕಾದ್ರೆ ಆ ನಮಸ್ಕಾರ ದ್ವಾರಕ್ಕೂ ಸಲ್ಲತ್ತಲ್ವ? ಹಾಗೆ ಒಳಿತಿಗೆ ಯಾರ್ಯಾರು ದ್ವಾರವಾದ್ರು ಅವರೆಲ್ಲರಿಗೂ ಗೌರವಗಳು ಸಲ್ಲಬೇಕು, ಪೂಜೆಗಳು ಸಲ್ಲಬೇಕು. ಅದು ಅಲ್ಲಿಂದ ಬಂತು. ಆತ್ಮೋದ್ಧಾರಕ್ಕೆ ಮಾಧ್ಯಮ ಆಗುವಂಥದ್ದು ಅವ್ರು ಕೊಟ್ಟಿದ್ದಾರೆ. ಹಾಗೆ ಗುರುಸ್ಥಾನಕ್ಕೆ ಬರ್ತಾರೆ ಅವರು. ತಾಯಿ ಅಂದ್ರೆ ಗುರು, ತಂದೆ ಅಂದ್ರೆ ಗುರು, ವಿದ್ಯೆ ಕೊಟ್ಟವನು ಗುರು, ಅಂದ ಕೊಟ್ಟವರನ್ನು ಕೂಡ ಗುರುಸ್ಥಾನಕ್ಕೆ ಸೇರಿಸ್ತಾರೆ, ಅಲ್ಲಿಗೆ ತರ್ತಾರೆ. ಅವರೆಲ್ಲ ಜ್ಞಾನ ಪ್ರಾಪ್ತಿಗೆ ಮಾಧ್ಯಮ ಆಗಿರುವಂತವ್ರು. ಆ ಕಾರಣಕ್ಕೆ ತೀರ್ಸಕ್ಕಾಗೋದಿಲ್ಲ. ದೇಹಕ್ಕೆ ಸಮಾನವಾದ ಬೇರ್ಪಾಡುವಂಥದ್ದು ಕೊಟ್ಟು ತೀರಿಸಬಹುದು. ನಾವು ಮುಂದಿನಕ್ಕೆ ಬಂದೇ ಇಲ್ಲ. ಇನ್ನು ದೇಹ ಕೊಟ್ಟ ಮೇಲೆ ಮತ್ತೆ ಏನೆಲ್ಲ ಮಾಡಿದ್ರು ನಾವು ಎಳವೆಯಲ್ಲಿ ಅನ್ನೋದನ್ನ ಪ್ರಸ್ತಾಪ ಆಗಿಲ್ಲ. ನಾನು ಇಷ್ಟ ವಿಷಯ ಯಾರು ಕೆಲವರು ಇರ್ಬೋದು, ಇಲ್ಲ ನಮ್ಮ ಅಪ್ಪ ಸರಿ ಇಲ್ಲ, ನಮ್ಮಮ್ಮ ಸರಿ ಇಲ್ಲ, ಅವ್ರು ಹಾಗೆ ಹೀಗೆ, ನಂಗೆ ಇಷ್ಟೆಲ್ಲ ತೊಂದರೆ ಆಯ್ತು ಅವರಿಂದ ಅನ್ನೋರು ಇರ್ಬೋದು. ಆಯ್ತಪ್ಪ, ಈ ದೇಹ ಮತ್ತು ಕೊಟ್ಟಿದ್ದಾರೆ ಇರ್ಬೋದು. ಅಕಸ್ಮಾತ್ ಬಂದ್ಬಿಟ್ಟಿದೆ ಅಂತ ಓದ್ಬೇಕಿದ್ರೆ ಅಕಸ್ಮಾತ್ ಆಗಿ ಅವ್ರ ದಾರ ಬಂತಲ್ವಾ, ಅವರ ಮೂಲಕ ಬಂತಲ್ವಾ, ಮುಗೀತು. ನೀನು ಅವರಿಗೆ ಶಾಶ್ವತ ಋಣಿ, ತೀರ್ಸಕ್ಕಾಗದಿರುವಂತ ಋಣ ನಿನಗಿದೆ ಅವರದ್ದು. ಮತ್ತೆ ಅದ್ರ ಮಂತ್ರ ರಾಮ ಹೇಳಿದ ಹಾಗೆ ಎಳವೆಯಲ್ಲಿ ಅವರು ಮಾಡುವ ಉಪಚಾರಗಳು, ಅವ್ರು ಮಾಡುವ ಸೇವೆ, ಮಗುವಿಗೆ ತಂದೆ ತಾಯಿ ಮಾಡುವಂತ ಸೇವೆ ಹೇಳ್ತಾ ಇರೋದು, ಅದು ನಮ್ಮ ಊಹೆ ಕಲ್ಪನೆಗಳಿಗೆ ಮೇಲೆ ನಾವು ಮತ್ತೆ ಮಾಡೋಕೆ ತಯಾರಿ ಇರೋದಿಲ್ಲ. ಅದನ್ನ ಅದೇ ತಾಯಿ ಮುದುಕಿ ಹೇಳಿದ್ರೆ, ಹಾಸಿಗೆ ಇಟ್ಟಿದ್ರೆ ಅವಳಿಗೆ ತಗೊಳ್ಳೋಕೆ ಸಾಧ್ಯ ಇಲ್ಲ, ಅವಳು ಸ್ನಾನ ಮಾಡಿಸ್ಬೇಕು, ಎಲ್ಲವನ್ನೂ ಮಾಡಿಸ್ಬೇಕು ಅಂದ್ರೆ ಇವಳು ಯಾವಾಗ ಹೋಗ್ತಾಳೆ ಅಂತ ಮುಂದಿನ ಇದು ಬರೋದು ಅಂತ ಭಾವನೆ ಬಂದ್ಬಿಡುತ್ತೆ ನಮಗೆ. ಆದ್ರೆ ಅವ್ರು ಆ ಸಮಯದಲ್ಲಿ ಮಾಡಿರ್ತಾನೆ ಎಣಿಸಿದ್ರೆ, ಈಗ ಯಾರೋ ಆಸ್ಪತ್ರೆ ನಮ್ಗೆ ನೋಡ್ಕೊಳ್ತಾರೆ, ಎಷ್ಟು ನಮ್ಗೆ ಕೃತಜ್ಞತೆ ಇರುತ್ತೆ. ಅದಕ್ಕಿಂತ ಎಷ್ಟೋ ಮಿಗಿಲಾಗಿ ನೋಡ್ಕೊಂಡಿರ್ತಾರಲ್ಲ ಆ ಸಮಯದಲ್ಲಿ, ಅದು ಬೆಲೆಗೆ ಮೀರಿತ್ತು. ಅದೆರಡು ತೀರ್ಸಕ್ಕಾಗದೇ ಇರುವಂತ ಋಣಗಳು, ತಾಯಿ ಋಣ, ತಂದೆ ಋಣ, ಎರಡು ಕೂಡ ತೀರ್ಸಕ್ಕಾಗದೇ ಇರುವಂತ ಋಣಗಳು. ಮತ್ತೆ ಗುರು ಅದರ ನಂತರ ಅದಂತೂ ಇದರ ಆಚೆಗೆ ಇರುವಂಥದ್ದು. ಜೀವ ಕೊಟ್ಟವರು ತಂದೆ ತಾಯಿಗಳು, ಜೀವನ ಕೊಟ್ಟವರು ಗುರು. ಆ ಜೀವ ಕೊಟ್ಟ ಜೀವ ಸಾರ್ಥಕವಾಗೋದು, ಸದುಪಯೋಗ ಆಗೋದು ಗುರುವಿನಿಂದಾಗಿ. ದೇಹಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದ, ಆತ್ಮಕ್ಕೆ ಅದು ಕೊಟ್ಟವನು. ದೇಹ ಕೊಟ್ಟು ಪ್ರಯೋಜನ ಇರಲಿಲ್ಲ, ಗುರು ಒಂದಿಲ್ಲ ಇದ್ರೆ ದೇಹದೊಂದು ಕೂಡ ಏನು ಉಪಯೋಗ ಇರಲಿಲ್ಲ. ಉಪಯೋಗ ಆಗೋದು ಗುರುವಿನಿಂದಾಗಿ. ಅದು ಸ್ವಾರ್ಥವೂ ಇಲ್ಲ. ತಾಯಿ ತಂದೆ ಅಂದ್ರೂ ಕೂಡ ಏನೋ ಒಂಚೂರು ನನ್ನ ಮಗು ಮುಂದೆ ಹೊತ್ತು ಆಗ್ತಾನೆ, ಅದು ಕೂಡ ಇಲ್ಲ. ಅಲ್ಲಿ ನಿಷ್ಕಾರಣ ಕರುಣೆ. ಗುರುವಿನ ವೈಶಿಷ್ಟ್ಯ ಏನಂದ್ರೆ ನಿಷ್ಕಾರಣ ಕರುಣೆ. ಅವನಿಗೆ ಕಾರಣ ಇಲ್ಲ ಅಂತ, ಅವನಿಗೆ ಸ್ವಾರ್ಥ ಇಲ್ಲ ಅಂತ. ಆ ಕಡೆ ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ಅವ್ನು ನೋಡೋದಿಲ್ಲ, ಇರೋದೆಲ್ಲ ಧರೆ ಇರ್ತಾನೆ. ಯಾಕಂದ್ರೆ ಗುರುವಾಗುವನು ಆ ಗುರುತ್ವ ಅನ್ನೋದೇನಂದ್ರೆ ತನಗೆ ಲಭಿಸಿದ ಮೇಲೆ ಅದನ್ನು ಬೇರೆಯವ್ರಿಗೆ ಹಂಚುವಂತ ಒಂದು ಪ್ರಕ್ರಿಯೆ ಇದು. ಮತ್ತೆ ಅವನಿಗೆ ಅನ್ಸೋಷ್ಟು ನಮ್ಗೆ ಯಾವುದನ್ನು ಕೊಡೋದಕ್ಕೆ ಅಥವಾ ಹೊರಟಿದ್ದನ್ನು ಅದು ಅವನಿಗೆ ಲಭಿಸಿ ಆದ್ಮೇಲೆ ಈ ಪ್ರಪಂಚದಿಂದ ಏನು ಆಗ್ಬೇಡ, ಯಾರಂತೂ ಏನು ಆಗ್ಬೇಡ, ಏನಾಗ್ಬೇಕು ಅಲ್ಲ. ಅವರೆಲ್ಲ ಪರಮ ಕಾರುಣಿಕರು ಅಂತ ಅವರೆಲ್ಲ ಕರೀತಾರೆ. ಗುರುಸ್ಥಾನದಲ್ಲಿ ಯಾರು ಬಂದು ಹೋಗಿದ್ದಾರೆ ಅವರೆಲ್ಲರನ್ನು ಆ ಕರುಣೆ, ಪರಮ ಕರುಣೆ, ಅಕಾರಣ ಕರುಣೆ, ಪರಿಪೂರ್ಣ ಕರುಣೆ. ಅದು ಅವ್ರಿಗೆ ಮುಂದಿದ್ರೆ ಹೆಜ್ಜೆ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೋಗ್ಬೇಕು ಅಂದ್ರೆ ಮುಂದೆ ಕಾಣಬೇಕು, ಮುಂದೆ ಕಾಣಬೇಕು ಅಂದ್ರೆ ಬೆಳಗ್ಬೇಕು, ಕಣ್ಣಬೇಕು, ಬೆಳಗ್ಬೇಕು. ಅದರಿಂದ ಗುರು ಕೊಟ್ಟು ಬರುವಂಥದ್ದು.
ಹಾಗಾಗಿ ಎಲ್ಲರಿಗಿಂತ ಮೇಲೆ ಅಂತ ಹಿಂದಿ ಒಬ್ಬ ಕವಿ ಅಂತೂ ಈಶ್ವರ ಮೇಲೋ ಗುರು ಮೇಲೋ ಅಂತಂದ್ರೆ ಚರ್ಚೆ ತಗೊಂಡು ಅವ್ನು ಹೇಳ್ತಾನೆ, ಈಶ್ವರ ಈ ಮಾಯಲ್ಲಿ ಸಿಕ್ಸಾಕ್ಬಿಡ್ತಾನೆ, ನನ್ನ ಬಿಡಿಸ್ಕೊಳ್ಳಲು ಗುರು ಬರಲಿಲ್ಲ. ಬಹಳ ಚಂದ ಇದೆ ಆ ಸಾಲುಗಳು, ತುಂಬಾ ಚಂದ ಇದ್ದಾವೆ. ಈಶ್ವರ ಮಾಯಾಗಿ ಅವನು ಪ್ರಪಂಚವಂತೆ, ಇದು ಮಾಯ ಅವನಿಗೆ ಸೇರಿದ್ದಂತೆ. ಹಾಗಾಗಿ ಅವನನ್ನು ಸಿಲುಕಿಸಿದಾನ ಅವನಂತ. ಆದ್ರೆ ಅಲ್ಲಿಂದ ಬಿಡುಗಡೆ ಉಪಾಯ ಹೇಳ್ಕೊಡೋ ಗುರು ಎಷ್ಟೋ ಮೇಲೆ ಬಿಡ್ತಾನೆ, ಎಷ್ಟೋ ಮೇಲೆ ಹೋಗ್ತಾನೆ ಅದಕ್ಕಿಂತ. ಹಾಗಾಗಿ ದೇವರಿಗಿಂತ ದೊಡ್ಡವನು ಗುರು. ತೀರ್ಸಕ್ಕಾಗದಿರೋಣ ಅಂತ ಕೂಡ ಅದು ಏನು ಅಂತ ಅರ್ಥ ಆಗ್ಬಿಟ್ರೆ ಕಣ್ಣು ಅಗಲ ಇದ್ರೆ ಅಗಲನೇ ಇರ್ತದೆ ಅಷ್ಟೇ, ಮತ್ತೆ ಬದಲಾವಣೆ ಆಗೋದಿಲ್ಲ. ಅನ್ನೋದು ಅಷ್ಟು ದೊಡ್ಡದು ಅಂತ ಗುರು ಅನ್ನೋ ಒಂದು ಪದಾರ್ಥ. ದೇವರು ದೊಡ್ಡವನೇ ಆದ್ರೂ ದೂರ ತುಂಬ ಅದನ್ನು ಕರ್ಕೊಂಡೋಗಿ ಸೇರಿಸಲ್ಬೇಕಲ್ಲ ನನ್ನ ಅಲ್ಲಿಗೆ. ಆಮೇಲೆ ದೇವರು ಸೇರಿಸೋಲ್ಲ ಕರ್ಕೊಂಡೋಗಿ ಅಲ್ಲಿಗೆ. ಪೂರ್ವದ ದೈವ ಹೊಂದಿರಲಿ ಮಾನುಷ ಸಖನ ಬೇಡುವುದು ಬಡ ಜೀವ. ಕಾರಿರುಳು ಆಗಸದಿ ತಾರೆ ನೂರಿದ್ದೆ, 3 ನಕ್ಷತ್ರ ಇದೆ ಆಕಾಶದಲ್ಲಿ. ಅಮಾವಾಸ್ಯ ರಾತ್ರಿ ಕಾರಿರುಳು ಆಗಸದಿ ತಾರೆ 100 ಇದ್ದೇನು. ದಾರಿಯನ್ನು ಕಣ್ಣಿಗೆ ಬೇಕು ಒಂದು ಮನೆ ಬೆಳಕು, ದಾರಿ ಹೋಗ್ಕನಿಗೆ ಒಂದು ಮನೆ ಬೆಳಕು ಬೇಕು. ಅಲ್ಲೊಂದು ಮನೆ ಬೆಳಕು ಕಾಣ್ತಾ ಇದ್ರೆ ಆ ಗುರು ತಿಳಿದು ಹೋಗ್ತಾನ. ದೂರದ ದೈವ ಬಂದಿರಲಿ, ಎಷ್ಟೋ ದೂರ ಇದೆ, ಕಣ್ಣಿಗೆ ಕೈಗೆ ಸಿಗಲಿಲ್ಲ. ಆದ್ರೆ ಇವನು ಮುದ್ದೆ ನಿಂತು ಬಾ ಹೀಗೆ ಅಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನಲ್ಲ. ದೇವರಿಗಾದ್ರೆ ಮಕ್ಕಳು ಅಲ್ರು, ಗುರುವಿಗೆ ಏನೂ ಇಲ್ಲ. ಅದು ಅಕಾರಣ, ನಿಜವಾಗ್ಲೂ ಅಕಾರಣ ಕರುಣೆ ಅಂತ ಗುರುವಿನಂತೂ. ಹಾಗಾಗಿ ಈ 3 ಸ್ಥಾನಗಳು, ಮಾತೃ ಪಿತೃ ಮತ್ತು ಆಚಾರ್ಯ ಅನ್ನೋ 3 ಸ್ಥಾನಗಳು ಎಂದೆಂದಿಗೂ ನಾವು ಕರುಣೆಯಾಗಿ ಇರಬೇಕಾಗ್ತದೆ ಅಂತ ಸ್ಥಾನ ಅದು. ಈಗ ಅದ್ರ ಮೇಲೆ ತಾರ್ಕಿಕ ಬರುವಂತ ಪ್ರಶ್ನೆ, ಅವ್ರು ಕೆಲಸಕ್ಕಾಗೋದು ಅಂತ ಆಯ್ತಲ್ಲ. ಹಾಗಾಗಿ ಪಲಾಯನಕ್ಕೂ ಪ್ರಯಾಣ ಅದಕ್ಕೂ ತುಂಬಾ ಸ್ವಲ್ಪ ಆಗುತ್ತೆ. ಹೇಗೋ ಆ ಋಣ ತೀರ್ಸಕ್ಕಾಗೋದಿಲ್ಲ. ಇಲ್ಲೇ ಇರ್ತೇನೆ ಗುರು ಹೇಳ್ತಾನೆ, ನೀನು ಹೋದ್ರೆ ನಾನು ಋಣ ತೀರುತ್ತೆ, ನೀನು ಹೋಗು ಅನ್ಸತ್ತೆ. ಅದೇ ಅಲ್ವಾ ಈ ಋಷಿ ಋಣ ತೀರ್ಸ್ಬೇಕಾದ್ರೆ, ಋಷಿ ಋಣದ ಮಾತು ಬರುತ್ತಲ್ವಾ, ಅಲ್ಲಿ ಋಷಿಗಳಿಗೆ ಯಾಕೆ ನಾವು ಋಣಿಗಳು ಅಂತಂದ್ರೆ, ಈ ಜ್ಞಾನ ಸಂಪತ್ತನ್ನು ಯಾರು ನಮಗೆ ತಂದು ಕೊಟ್ಟರು, ನಮ್ಗೇನು ಅರಿವು ಅಂತಿದ್ಯೋ ಸೃಷ್ಟಿಯದ್ದು ಸೃಷ್ಟಿ ಅದೆಲ್ಲ ನಮ್ಗೆ ಅವರಿಂದ ಬಂದಿದೆ. ಯಾರ್ಯಾರಿಂದ ಜ್ಞಾನ ಸಂಪತ್ತು ನಮ್ಮವರಿಗೆ ಬಂತು ಅವ್ರಿಗೆ ನಾವು ಋಣಿಗಳು ಅಂತ ಅಭಿಮಾನಿ, ಅದನ್ನು ಒಪ್ಕೊಳ್ಳೇಬೇಕು. ಅಕ್ಕಿಯಿಂದ ಅನ್ನ ಮಾಡೋದು ಬರುತ್ತೆ ಅಂತ ಕಾಣಿದವ್ರು ಯಾರು, ಅವ್ರಿಗೆ ಋಣಿಗಳಾಗದೆ ಆಗದೆ ದಿವಸ ಊಟ ಮಾಡೋದು ಮತ್ತು ಯಾರು ಕಂಡಿರ್ಬೋದು ಅಂದ್ರೆ ಅವ್ರಿಗೆ ಋಣಿ ಆಗಿದ್ರೆ ಸಾಕು. ಇಂಥ ಬಗೆ ಜ್ಞಾನ ಸಂಪತ್ತನ್ನು ಕೊಟ್ಟಿದಾರಲ್ಲ, ಅವ್ರು ಏನ್ ಕೇಳ್ತಾರೆ, ನಾನು ಋಣ ತೀರಿಸ್ಬೇಕು ಅಂದ್ರೆ ತಿಳ್ಕೊಂಡೇನು ಅಂತ, ಅಧ್ಯಯನೇನು ಮಧ್ಯಾಹ್ನವರೆಗೂ ಅವ್ರು ಋಣ ತೀರಿಸ್ಬೇಕು. ತಿಳ್ಕೊಂಡು ನಾವು ಋಣ ತೀರಿಸ್ಬೇಕು. ತಿಳ್ಕೊಂಡ್ರೆ ಅವ್ರ ಸಮಾಧಾನ ಆಗುತ್ತೆ, ತೃಪ್ತಿ ಆಗುತ್ತೆ. ಹಾಗೆ ತಂದೆ ತಾಯಿ ಏನ್ ಹೇಳ್ತಾರೆ ಅಂತ, ಕೊಟ್ಟ ಜನ್ಮವನ್ನು ಸಾರ್ಥಕ ಪಡಿಸ್ಕೊಂಡು. ಗುರು ಏನ್ ಹೇಳ್ತಾರೆ ಅಂದ್ರೆ, ಹೋಗು ಆತ್ಮದರ್ಶನ ಮಾಡು. ಆ ಪರಮೋಚ್ಚ ಸ್ಥಿತಿಯನ್ನು ನಾನು ಯಾವಾಗ ತಲುಪಿದ ಆ ಸ್ಥಿತಿಯನ್ನು ನೀನು ತಲುಪು, ಅದನ್ನು ಪಡ್ಕೊ. ನೀನು ಪಡ್ಕೊಂಡ್ರೆ ನಾನು ಋಣ ತೀರ್ತು. ಹೌದ್ರಿ, ಅದು ಪಡ್ಕೊಳ್ಳೋದು ಕೊನೆಗೆ ಪಡ್ಕೊಂಡ ಮೇಲೆ ಆಯ್ತಲ್ವ. ಪಡ್ಕೊಳ್ಳೋಕೆ ಋಣ ತೀರ್ಥ ಪಡ್ಕೊಳ್ಳೋಕೆ ಆಗಲ್ಲ, ಏನು ಮಾಡೋದು. ಅದಕ್ಕೆ ಇದ್ರೆ ಏನಂದ್ರೆ, ಬೆಲೆ ಕಟ್ಟಲು ಆರದ್ದನ್ನು ಕೊಟ್ಟವರಿಗೆ ತಿರುಗಿ ಬೆಲೆ ಕಟ್ಟದಾಗದನ್ನೇ ಕೊಡಬೇಕು. ಅಮೂಲ್ಯವಾದ ಋಣವನ್ನು ತೀರಿಸೋದಕ್ಕೆ ಅಮೂಲ್ಯವಾದನ್ನು ಕೊಡಬೇಕು. ಅನುಗ್ರಹ ಕೊಟ್ಟವರಿಗೆ ವೃತ್ತಿ ಕೊಡ್ಬೇಕು ಅಷ್ಟೇ. ಅದಕ್ಕೂ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ, ಇದಕ್ಕೂ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. 2 ದಾರಿಗಳು. ಒಂದು ನಿನ್ನೆ ನಾವು ಹೇಳಿದ್ವಿ, ನಮ್ಗೆ ಏನೇನು ಮಾಡೋಕ್ ಸಾಧ್ಯ ಇದೆ ಅದೆಲ್ಲ ಮಾಡಿಬಿಟ್ರೆ ಸಾಕು, ಬಂದು ಬಿಡು ಅಂತ ಹೇಳ್ತಾನೆ ಅಂತ. ಈಗ ಬಹಳ ದೊಡ್ಡ ಮನುಷ್ಯ ಅಂತ ಸಾಲ ಮಾಡಿಬಿಟ್ಟಿದೆ, 1 ಲಕ್ಷ ಸಾಲ ಮಾಡಿದೆ, ಇರೋದು 50,000 ಒಟ್ಟಿರೋದು 50,000. ಅಷ್ಟು ತಗೊಂಡಾಗ ಬಿಟ್ಬಿಟ್ರೆ ಇರೋದು ಎಷ್ಟು ತಗೊಂಡ ಇಟ್ಟ ಅಂತ ಅಂದ್ಬಿಟ್ರೆ ನಿಜವಾಗ್ಲೂ ದೊಡ್ಡವನಾಗಿದ್ರೆ ಬಂತು ಒಂದು ಸಾಲ ಪೂರ್ತಿ ವಾಪಸ್ಕೊಡು, ಸಾಲ ತೀರುತ್ತೆ. ಇಲ್ಲ ಇರೋದು ಪೂರ್ತಿ ಕೊಟ್ಬಿಡು. ಅಂದ್ರೆ ಈಗ ಅದು ಬಿಡಿ, ಈ ದೇಶದ ಕಾನೂನು ವ್ಯವಸ್ಥೆ ಕೂಡ ಅದನ್ನೇ ಹೇಳುತ್ತಾನೆ, ಇರೋದನ್ನ ಬಿಟ್ಬೋದು ಹಾಕೊಂಡು. ಯಾಕೆಂದ್ರೆ ಮುಗೀತು, ಒಂದು ಸಾಲ ತೀರ್ತು ಅಂತ ಪ್ರಕಟಣೆ ಮಾಡುತ್ತೆ. ಅದನ್ನು ನೀವು ದಿವಾಳಿ ಆಗ್ಬಿಟ್ಟು ಮುಗೀತು ಅಂತ ಏನಿಲ್ಲ ನನ್ನಲ್ಲಿ ಅಂತ.
ಇರೋದನ್ನೆಲ್ಲ ಕೊಡುವಂತ. ಈಗ ಅಷ್ಟೇ ತಾನೇ ಮಾಡೋದು ಸಾಧ್ಯ ಇಲ್ಲ ಅಂತಿಮವಾಗಿ ಅಂತ. ಸಾಲ ತೀರಿಸ್ತಾ ಇಲ್ಲ ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ಮಾಡೋದು, ಅವನಿಗೆ ಯಾವ್ದ್ರ ಮೇಲೆ ಅಟ್ಯಾಚ್ಮೆಂಟ್ ಇದೆಯೋ ಅದನ್ನ ಈ ಕಡೆ ತಗೊಂಡ್ಬಿಡೋದು. ಅಟ್ಯಾಚ್ಮೆಂಟ್ ಹೋಗ್ಬಿಟ್ಟು ಮೋಕ್ಷ ಬೇರೆನೆ. ಹಾಗಿದೆ ಅದ್ರ ಕತೆ. ಇಲ್ಲೂ ಕೂಡ ಹಾಗೆ ಒಂದು ತಂದೆ ತಾಯಿಗಳಿಗೋಸ್ಕರ ಏನು ಮಾಡೋಕ್ ಸಾಧ್ಯ ಇದೆ, ಏನು ಮಾಡಬಹುದು ನೀನು ಅದೆಲ್ಲವನ್ನೂ ಮಾಡಬೇಕು. ಯಾವ್ದಾದ್ರು ಮಾಡದೇ ಇದ್ರೆ ಅದಕ್ಕೆ ಯಾವ ಜವಾಬ್ದಾರಿ ಇಲ್ಲ. ಗುರುವಿಗಾದ್ರೂ ಹಾಗೆ ಗುರು ಸೇವೆ ಅಂತ ಹೇಳ್ತಾರಲ್ಲ, ಗುರು ಸೇವೆಯನ್ನ ಒಂದು ಜೀವನವಾಗಿ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡುವುದು ಉಚಿತವೋ ಯೋಗ್ಯವೋ ಅದೆಲ್ಲ ಮಾಡಿದ್ರೆ ಅಲ್ಲಿಗೆ ಆಯ್ತು. ಅಷ್ಟೇ ತಾನೆ. ನೀನ್ ಮಾಡೋ ಸಾಧ್ಯ ಇರೋದು ಮಾಡಿದೆಲ್ಲ ಬಂತು ಹೋಗುದು. ಗುರುದಕ್ಷಿಣೆ ಕೊಡುವುದು, ಗುರುದಕ್ಷಿಣೆ ಗುರುಗಳು ಕೇಳಿದೆಲ್ಲ ಹೆಚ್ಚಿನ ಹಾಗೆ ಬಂತಪ್ಪ ಹೋಗು ಸಾಕು, ಏನಾದ್ರು ಚೂರು ಕೊಟ್ಟಾಗ ಮಾಡ್ಬಿಡು ಬಂತು. ಇನ್ನು ಮಗನಂತೆ ಮಮತೆ ಬಂದ್ಬಿಡುತ್ತೆ ಅಷ್ಟೊತ್ತಿಗೆ. ಅಷ್ಟರ ಮೇಲೆ ಇಷ್ಟೇ ಕೊಡು ಅಷ್ಟೇ ಕೊಡು ಇದೇ ಕೊಡೋದು ಅಷ್ಟು ಸಣ್ಣ ಜನ ಅಲ್ಲ. ಆ ಗುರು ಅಂದ್ರೆ ಆ ಶಬ್ದಾರ್ಥವೇ ದೊಡ್ಡದು ಅಂತ, ಆ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅಂತಾನೆ ದೊಡ್ಡದು ಅಂತ. ಆದ್ರೆ ಸಣ್ಣ ಮನುಷ್ಯ ಆಗ್ತಾನೆ, ಜನ ಆಗ್ತಾನೆ ಅಂತ. ಆದ್ರೆ ಆ ಗುರು ಆಗಿರಲಿಲ್ಲ ಅಂತ ಅರ್ಥ, ಅದಕ್ಕೆ ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಒಂದದು. ಇನ್ನೊಂದು ಭಾವ ಅಂತ, ಬೆಲೆ ಕಟ್ಟಲಾರದ ಭಾವದಿಂದ ನಮ್ಮನ್ನು ಪ್ರೀತಿಸಿದ್ದಾರೆ, ನಮಗೊಂದು ಧಾರೆ ಇರ್ತಾರೆ, ಅವರ ಶುಭವನ್ನು ನಮ್ಮ ಧಾರೆ ಇರ್ತಿದ್ದಾರೆ. ನೀನು ಹಾಗೆ ಬೆಲೆ ಕಟ್ಟಲಾರದ ಭಾವದಿಂದ ತಿರುಗಿ ಅವನು ನೀನು ಅವ್ರಿಗೆ ಆ ಭಾವವನ್ನು ಕೊಡೋದು, ಆ ಪ್ರೀತಿಯನ್ನು ಕೊಡೋದು. ಈ ಗುರು ಶಿಷ್ಯರನ್ನು ಪ್ರೀತಿಸಿದ್ರೆ ಅದಕ್ಕೆ ಅನುಗ್ರಹ ಅಂತ ಹೆಸರು, ಶಿಷ್ಯ ಗುರುವನ್ನು ಪ್ರೀತಿಸಿದ್ರೆ ಅದಕ್ಕೆ ಭಕ್ತಿ ಅಂತ ಹೆಸರು. ವಿಷಯ ಅದೇ, ಮ್ಯಾಟರ್ ಅದೇ ಅದು, ಬೇರೆ ಎರಡು ಮುಂದೆ ಅದು. ಏನೇ ವ್ಯತ್ಯಾಸ ಇದೆ ಅದಕ್ಕೂ ಅಂತ. ಮೇಲಿಂದ ಕೆಳಗೆ ಅದಕ್ಕೆ ಅನುಗ್ರಹ ಅಂತ ಹೆಸರು, ಕೆಳಗಿಂದ ಮೇಲೆ ಅದಕ್ಕೆ ಭಕ್ತಿ ಅಂತ ಹೆಸರು, ಶ್ರದ್ಧೆ ಅಂತ ಹೆಸರು ಅದಕ್ಕೆ. ಅಷ್ಟೇ. ದೇವರನ್ನು ಕೂಡ ನಾನು ಪ್ರೀತಿಸಬೇಕು, ದೇವರು ನನ್ನನ್ನು ಪ್ರೀತಿಸಿದ್ದಾನೆ ತುಂಬಾ, ಹಾಗಾಗಿ ಎಲ್ಲ ಕೊಟ್ಟಿದ್ದಾನೆ ನನಗೆ, ಅವನು ನಮ್ಮನ್ನು ತಿರುಗಿ ಪ್ರೀತಿಸಬೇಕು, ಅದಕ್ಕೆ ಭಕ್ತಿ ಅಂತ ಹೆಸರು. ಅದನ್ನೇ ನಾವು ಭಕ್ತಿ ಸೂತ್ರದಲ್ಲಿ ಭಕ್ತಿ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಮೊಟ್ಟ ಮೊದಲು ಹೇಳಿದ್ದೇ ಇದು. ಭಕ್ತಿ ಅಂದ್ರೆ ಏನೊಂದು ಸಹ ಫಲಾನುರಕ್ತಿ ಈಶ್ವರೇ, ಅನುರಕ್ತಿ. ಭಕ್ತಿ ಅಂದ್ರೆ ಅನುರಾಗ, ಅನುರಕ್ತಿ. ಈ ಪದ ಬಳಸ್ತೇವೆ ನಾವು. ಈ ಪದ ಎಲ್ಲಿ ಬಳಸ್ತೇವೆ ಅಂದ್ರೆ ತುಂಬಾ ಸೀಮಿತ ಅರ್ಥದಲ್ಲಿ ಬಳಸ್ತೇವೆ. ಒಂದು ಹುಡುಗ ಹುಡುಗಿ ಮಧ್ಯೆ ಅನುರಾಗ ಇತ್ತು, ಆದ್ರೆ ಅದೇ ತಂದೆ ಮಗು ಮಧ್ಯೆ ಅನುರಾಗ ಇತ್ತು ಅಂದ್ರೆ ತಪ್ಪದರ್ಥ ಇದೆ, ಅನುರಾಗ ಇರುತ್ತೆ ನಮಗೆ. ಶಬ್ದ ಅರ್ಥ ಅದೇ ಅಂತ. ಈಶ್ವರನೇ ಮಾಡಬೇಕಾಗಿದ್ದು ಕೂಡ ಅದೇ, ಅನುರಕ್ತಿ, ಫಲಾನುರಕ್ತಿ ಅಂತ. ಎಲ್ಲರಿಗಿಂತ ಹೆಚ್ಚು ಪ್ರೀತಿ ನಾನು ಕೊಟ್ಟಿದ್ದಾನೆ, ಎಲ್ಲರಿಗಿಂತ ಹೆಚ್ಚು ಪ್ರೀತಿ ನನಗೆ ನಾನು ಕೊಟ್ಬಿಡ, ಅದಕ್ಕೆ ಭಕ್ತಿ ಅಂತ ಸಹ ಫಲಾನುರಕ್ತಿ ಈಶ್ವರ್ಯ. ಹಾಗಾಗಿ ಅತಿಶಯಿತವಾದ ಭಾವವನ್ನು ನೀನು ಯಾರಿಗೆ ಕೊಟ್ಟರು ಆ ಭಾವಕ್ಕೆ ಬೆಲೆ ಕಟ್ಟಕ್ಕಾಗದೇ ಇರೋದ್ರಿಂದ ಅದ್ರ ಜೊತೆ ಋಣ ತೀರಲೇಬೇಕು, ತೀರಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ವಾಪಸ್ ತೆಗಿತಾರೆ ಇಲ್ಲಿಂದ. ಮಾರ್ಕೆಟ್ ಹೋಗೋದಕ್ಕೆ ವ್ಯತ್ಯಾಸ ಇದೆ. ಈಗಿನ ದಿನ ಇದನ್ನು ಕೂಡ ಮಾತಾಡಿದ್ದೇವೆ. ಈಗ ಮಠಕ್ಕೆ ಒಬ್ಬ ದೇಣಿಗೆ ಕೊಡ್ತಾನೆ, ಕಾಣಿಕೆ ಕೊಡ್ತಾನೆ ಮಠಕ್ಕೆ. 1 ಕೋಟಿ ರೂಪಾಯಿ ಮನುಷ್ಯ 1,000 ರೂಪಾಯಿ ಕೊಡ್ತಾನೆ ಮಠಕ್ಕೆ ಅಂತ ಅನ್ಕೊಳ್ಳಿ. ಇನ್ನೊಬ್ಬ 10,000 ರೂಪಾಯಿ ಮನುಷ್ಯ 1,000 ರೂಪಾಯಿ ಕೊಡ್ತಾನೆ. ಈಗ 2,000 ರೂಪಾಯಿ, ಎರಡಕ್ಕೂ ಒಂದೇ ಬೆಲೆಯ ಮೌಲ್ಯ ಒಂದೇ ಅಂತ. ಈ ನೋಟಿನ ಮುಖ ಬೇರೆ ಒಂದೇ. ನೋಟಿಗೆ ಮುಖ ಇದೆಯಲ್ಲ ಗೊತ್ತಿದೆ, ಮುಖ ಇಲ್ಲ ಅದಕ್ಕೆ ಒಂದೇ ಇರೋದಕ್ಕೆ, ಬೇರೆ ಮತ್ತೆ ಇರೋದಕ್ಕೆ ಇರಲಿ. ಮಾರುಕಟ್ಟೆ ಬೆಲೆ ಒಂದೇ, ಅದು ದೇವರ ಬೆಲೆ ಬೇರೆ ಅಂತ. ಅವನು ಪ್ರತಿಶತ 10% ಕೊಟ್ಟವನು, 10,000 1,000 ಕೊಟ್ಟರೆ. 1 ಕೋಟಿ 1,000 ಕೊಟ್ಟರೆ ಎಷ್ಟೇ 1% ಕೊಟ್ಟವನು ಅಲ್ವಾ? ಈಗ ದೇವರು ಗುರುಗಳು ಅಪ್ಪ ಅಮ್ಮ 100% ಕೊಟ್ಟಿದ್ದಾರೆ ನನಗೆ, ಇನ್ನು 100% ಕೊಡುವಂತ ಆಯ್ತು. ಅದು ಬೇರೆ ಅಷ್ಟೇ ಅಂತ, ಅದಷ್ಟೇ ಬೆಲೆ ಇದಕ್ಕೂ ಕೊಡುವಂತ. ಅವ್ರು ಎಷ್ಟು ಭಾವದಿಂದ ಕೊಟ್ಟರು ನನಗೆ ತಿರುಗಿ ಅಷ್ಟೇ ಭಾವದಿಂದ ನೀನು ಕೊಡು. ಏನು ಕೊಟ್ಟು ಅಂದ್ರೆ ವಿಷಯ ಅದು ನೋಡೋಣ. ಅದರ ನಂತರ ಅವ್ರೇನು ಕೊಟ್ಟರು ನೀನು ಕೊಟ್ಟರೆ ಮಾರುಕಟ್ಟೆ ದುಃಖ ಹಾಕೋದ್ ಬೇಡ, ದೇಹಕ್ಕೆ ಏನ್ ಬೇರೆ ನೀನ್ ಮಾಡೋ ಶುಶ್ರೂಷೆ ಅದಕ್ಕೆಲ್ಲ ಹಾಕೋದ್ ಬೇಡ. ಅವ್ರ ಭಾವಕ್ಕೆ ನಿನ್ನ ಭಾವ ಸರಿಸಾಟಿಯಾಗಿತ್ತು, ಸಮಸ್ಪಂದಿಯಾಗಿತ್ತು. ಇರೋದು ಹೇಗೆ ಅಂದ್ರೆ ಅವ್ರ ಭಾವ ನಿಜವಾಗಿಯೂ ದೊಡ್ಡದಿರಬಹುದು. ಈಗ ಗುರುವಿನ ಭಾವ, ದೇವರ ಭಾವ, ಗುರು ಹೇಗೆ ಪ್ರೀತಿಸ್ತಾನೆ ಹಾಗೆ ಪ್ರೀತಿಸಲು ಸಾಧ್ಯ ಇಲ್ಲ ನನಗೆ, ಆ ಮಟ್ಟದಲ್ಲಿ ಪ್ರೀತಿಸಲು ಸಾಧ್ಯ ಇಲ್ಲ. ಆದ್ರೆ ಗುರು ತನ್ನಲ್ಲಿರೋದೆಲ್ಲ ಕೊಟ್ಟಿದ್ದಾನೆ. ಹಾಗೆ ನಾನು ನನ್ನಲ್ಲಿ ಏನು ಭಾವ ಇದೆ ಅದೆಲ್ಲ ಕೊಡ್ತೇನೆ ಅಂದ್ರೆ ಬಂತು, ಪರಿಪೂರ್ತಿ ಅದು. ಹಾಗಾಗಿ ಅಂತ ಭಾವದಿಂದ ಪ್ರೀತಿಸೋದು ದಾರಿ ಅದಕ್ಕೆ. ಅದು ತೀರ್ಸ್ದಾಗ ಆಯ್ತು ಅಂತಲ್ಲ, ಆದ್ರೆ ತೀರದ ಹಾಗೆ ಇದು ಅಂತ. 1 ವರ್ಷ 70,000 ಕೊಟ್ರೆ ಅದು ಅಂದ್ರೆ ಲಿಟರಲ್ಲೇ ತೀರ್ದಾಗ ಆಯ್ತು ಅಂತಲ್ಲ, ಅವ್ನು ಹೇಳ್ತಾನೆ ಅಂತ ಸಾಕು ಬಿಡು, ಬಂತು ನನಗೆ ಎಲ್ಲೋದು. ಹಾಗೆ ಆ ಬಗೆಯಲ್ಲಿ ಭಾವಕ್ಕೆ ಭಾವದಿಂದ ನಾವು ಅದನ್ನ ತೀರಿಸ್ಕೊಂಡು ನಾವು ಮುಂದುವರಿಬೇಕು, ಈ ಲೋಕದಿಂದ ಆ ಲೋಕಕ್ಕೆ ಹೋಗ್ಬೇಕು. ಆ ದೃಷ್ಟಿಯಿಂದ ಆ ರೀತಿಯಿಂದ ಅಗತ್ಯ ಹೇಗೆ ಬಂತು ಹಾಗೆ ವಾಪಸ್ ಹೋಗ್ಲಿ. ಭೌತಿಕವಾದ ಎಲ್ಲರೂ ಕೂಡ ಗಮನ. ಅವ್ನು ಇರೋದು ಖಾಲಿ ಮಾಡಿದ್ರೆ ನೀನು ಕೂಡ ಇರೋದು ಖಾಲಿ ಮಾಡು.
ಹನುಮಂತ ಬಗ್ಗೆ ಹೇಳ್ಬೇಕಾದ್ರೆ ನೆನಪು ಮಾಡ್ಕೊಳ್ತಾ ಇರ್ತೇನೆ ನಾವು. ಹನುಮಂತ ನನಗಿಂತ ಸಣ್ಣವರಿಲ್ಲ ಅಂತ ಹೇಳಿದ್ರು, ರಾಮನಿಗಿಂತ ದೊಡ್ಡವರಿಲ್ಲ ಅಂತ ಹೇಳಿದ. ಅದು ರಾಮನನ್ನು ಪಡ್ಕೊಂಡವನು ಹೇಗೆ ತನ್ನನ್ನು ಕೊಟ್ಟು ಆತ್ಮನಿವೇದನೆ ಮಾಡಿ ಆತ್ಮಸಮರ್ಪಣೆ ಮಾಡಿ ರಾಮನನ್ನು ಪಡ್ಕೊಂಡ ಅಲ್ಲಿ. ಆಗ ನೀನು ಹನುಮಂತರನ್ನ ಕೇಳಿದ್ರೆ ನಿನಗೂ ರಾಮನಿಗೂ ಅಂತ ಬಲ್ಲ ಅಂತ ಕೇಳಿದ್ರೆ ಅದಲ್ಲೇ ಏನಿಲ್ಲ, ನಾನು ಎಲ್ಲವನ್ನೂ ಕೊಟ್ಟಿದ್ದೇನೆ, ಅವನು ಎಲ್ಲವನ್ನೂ ಕೊಟ್ಟಿದ್ದಾನೆ ಅಷ್ಟೇ. ಅದನ್ನ ಅವನು ಕೊಟ್ಟು ಎಲ್ಲವೂ ಬಹಳ ದೊಡ್ಡದು, ನಾನು ಕೊಟ್ಟದ್ದು ತುಂಬಾ ಚಿಕ್ಕದು. ಅದ್ರ ಭಾವ ಅದೇ ಭಾವದ ತಂಗಿಯೋ ತನ್ನೋ ಮಗುವ ಈ ಭಾವ ಕೂಡ ಅದೇ ಭಾವದ ಜಾತಿಗೆ ಸೇರಿತ್ತು, ಸಂತತಿಗೆ ಸೇರಿತ್ತು. ಹಾಗಾಗಿ ಹಾಗೆ ನೋಡಿದ್ರೆ ನೀವು ಏನ್ ಕೊಡ್ಬೇಕು ಕೊಟ್ಟಿರ್ತೀರಿ ಅಂತ ಭಾವ ನಿಮ್ಗೆ ಹುಟ್ಟಿದ ಮೇಲೆ ಉಳಿದ ಯಾವ್ದು ನಿಮ್ಗೆ ದೊಡ್ಡದಾಗೋದಿಲ್ಲ. ಅವನು ಸರಿಯಾಗಿ ಮಾಡ್ಕೊಡ್ತೀರಿ, ಮಾಡ್ಬೇಕಾದ್ರೆ ಮಾಡ್ಕೊಡ್ತೀರಿ. ಶ್ರವಣ್ ಕುಮಾರ ತಂದೆ ತಾಯಿಗಳಿಗೆ ಮಾಡಿದ ಹಾಗೆ, ರಾಮ ತಂದೆ ತಾಯಿಗೆ ಮಾಡಿದ ಹಾಗೆ, ದಶರಥ ಹೇಳ್ಕೊಂಡಲ್ಲ, ಯಾವ ಮಗಳಿಗೂ ನನ್ನಂತ ತಂದೆ ಇರಬಾರ್ದು, ಆದ್ರೆ ಎಲ್ಲ ತಂದೆಯಂದ್ರಿಗೂ ರಾಮನಂತ ಮಕ್ಕಳು ಇರಬೇಕು ಅಂತ ಹೇಳ್ತಾನೆ. ರಾಮ ಕಾಡಿಗೆ ಹೋದ್ಮೇಲೆ ಅವನು ಪ್ರಾಣ ಹೋಗಕ್ಕಿಂತ ಮುಂಚೆ ವಿನಿಪಿಸುವಾಗ ಆಗೊಂದು ಮಾತನ್ನು ಹೇಳ್ತಾನೆ, ನೀನು ಮಾಡಿದ್ದು ನಿನಗೆ ಸರಿ, ನಾನು ಮಾಡಿದ್ದು ನನಗೆ ಸರಿ. ನನ್ನ ತಂದೆ ಹೀಗೆಲ್ಲ ಮಾಡಿದೆ, ನಾನು ನೀನು ಮಗನಾಗಿ ಹಾಗೆಲ್ಲ ಮಾಡಿದೆ, ಮಗನೇ ಬೆಳೆದ ಅಂತ ಬಿಡ್ತಾನೆ ಅಷ್ಟೇ ಹತ್ತಿರ. ಇಲ್ಲಿಂದ ಅಲ್ಲಿಗೆ ದಾಟಿಸ್ತಾನೆ. ಪುತ್ರ ಶಬ್ದಕ್ಕೂ ಅರ್ಥ ಕೂಡ ಹಾಗೆ, ಪುಣ್ಯ ನರಕ ಹತ್ರ ಐತೆ. ಆ ಭಾವ ಒಬ್ಬ ಪುತ್ರನಿಗೆ ಬಂದ್ರೆ, ಅಂತ ಪುತ್ರನೊಬ್ಬ ಇದ್ರೆ ಅವನು ನರಕ ದಾಟಿಸ್ತಾನೆ ತಂದೆಯನ್ನ. ಅಲ್ಲಿ ಸಹಾಯ ಮಾಡ್ತಾನೆ, ದೇವರು ಇಲ್ಲದೆ ಇರುವಾಗ ತಂದೆಗೆ ಇದೀಗ ಕಳ್ಕೊಂಡ ಮೇಲೆ ಹಾಗೆ ತಿರುಗಿ ಬರುತ್ತೆ ಅಲ್ಲಿ. ಆದ್ರೆ ಗುರುವಿಗೆ ಆಗೋದಿಲ್ಲ, ಅದು ಯಾವುದೂ ಇಲ್ಲ. ಗುರುವಿಗೆ ನೋಡಿ, ನೀವು ಆರಾಧನೆ ಮಾಡ್ತಾರೆ ಗುರುವಿಗೆ ಅಷ್ಟೇ ಹೊರತು ಶ್ರಾದ್ದ ಮಾಡೋಕಿಲ್ಲ. ಆ ಲೋಕದಲ್ಲಿ ಗುರುವಿನ ದಾಟಿಸ್ತೇನೆ ಅಂತಿಲ್ಲ. ಇಲ್ಲ, ದಾಟಿರೋ ಗುರುವಿಗೆ ನಾನು ಸೇವೆ ಮಾಡಿ ಒಂದಿಷ್ಟು ಪ್ರಸಾದ ತಗೊಳ್ತೇನೆ, ಆಶೀರ್ವಾದ ಪಡ್ಕೊಳ್ತೇನೆ, ಅದಿರೋದಲ್ಲಿ ಅಂತ ನನಗದು ಎದಕ್ಕಿಂತ ಮೀರಿರ್ತಕ್ಕಂಥದ್ದು. ಹಾಗಾಗಿ ಕೊನೆಯ ಪಕ್ಷ ಯಾರ್ಯಾರು ಋಣವನ್ನು ತೀರ್ಸಕ್ಕಾಗೋದಿಲ್ವೋ ಅವ್ರ ಮುಂದೆ ನಿಂತ್ಕೊಂಡು ನಿಮ್ ಋಣ ತೀರ್ಸಕ್ಕಾಗೋದಿಲ್ಲ ನಂಗೆ ಅಂತ ಮನ್ಸಾರ ಹೇಳಿದ್ರೆ ಋಣ ತೀರ್ತು. ಇಲ್ಲಿಂದ ಹೇಳಿದ್ರೆ ಅದನ್ನ ಆತ್ಮದ ಆಳದಿಂದ ನಿನ್ನ ಋಣವನ್ನು ಹೇಗೆ ತೀರಿಸಲಿ ಅಂತ ಎರಡೂ ಕೈ ಮೇಲೆತ್ತಿ ಕಣ್ಣೀರಿಟ್ಟು ಹೇಳಿದ್ರೆ ತೀರೋಯ್ತದ ಬಂತು. ಭಾವ ಎಲ್ಲಕ್ಕೂ ಉತ್ತರ. ಯಾವ್ಯಾವುದು ಕೊರತೆ ಆಯ್ತು, ಇದೊಂದು ವಿಷಯ ಅಂತ ಹೇಳ್ತಾ ಇರೋದು ನಾವು. ಈಗ ಕರ್ಮದಲ್ಲಿ, ದ್ರವ್ಯದಲ್ಲಿ, ನಮ್ಮ ನಡನುಡಿಯಲ್ಲಿ ಎಲ್ಲರಲ್ಲಿ ಏನೇನು ಲೋಪ ಆಯ್ತು, ಸರ್ವ ಲೋಪ ಪರಿಹಾರಕ್ಕೆ ಒಂದೇ ಒಂದು ಉಪಾಯ ಯಾವುದು ಅಂದ್ರೆ ಭಾವ ಎಲ್ಲ ಕೊರತೆ ತುಂಬಿಸುತ್ತೆ. ಎಲ್ಲಿ ಏನು ಕಡಿಮೆ ಆದ್ರೂ ಕೂಡ ತುಂಬಿಸುತ್ತೆ. ಯಾವೊಬ್ಬನು ಶಾಸ್ತ್ರಬದ್ಧವಾಗಿ ರಾಗಬದ್ಧವಾಗಿ ದೇವರ ಮುಂದೆ ಹಾಡಕ್ಕಾಗಲಿಲ್ಲ, ಅವನಿಗೆ ವ್ಯಾಕರಣ ಸರಿ ಇರಲಿಲ್ಲ, ಅವನು ಹೇಳಿದ್ದು ಯಾವ ಕೊರತೆ ಇಲ್ಲ. ನಮ್ಗೆ ಭಾವ ಇತ್ತು ಅಂದ್ರೆ ತಗೊಳ್ತಾನೆ ಭಗವಂತ. ಅಜ್ಞ ವದತಿ ಕೃಷ್ಣಾಯ ಪ್ರಾಜ್ಞ ವದತಿ ವಿಷ್ಣವೇ ಅಜ್ಞಾನಿ ಕೃಷ್ಣಾಯ ಅಂತ ಹೇಳಿದಂತೆ. ವ್ಯಾಕರಣ ಪ್ರಕಾರ ತಪ್ಪು. ಅದೇ ವಿವೇಕಿ ವಿಷ್ಣವೇ ನಮ್ಮ, ಅದು ಅವನು ಭಕ್ತಿ ಕಡೆ ಗಮನ ಇದೆ, ನಿಮ್ಗೆ ಸರಿಯಾಗಿ ಹೇಳ್ತಾ ಇದ್ದಾನೆ. ಇವನಿಗೆ ದೇವರ ಕಡೆ ಗಮನ ಇದೆ, ತಪ್ಪು ಹೇಳ್ತಾ ಇದ್ದಾನೆ, ಅದನ್ನ ತಗೊಳ್ತಾನೆ ಭಗವಂತ. ಆ ಕೃಷ್ಣಾಯ ನಮ್ಮ ಆಳೋದಿದ್ದು ಸರಿಯಾಗಿ ಹೊಡುತ್ತೆ ಅದು ಅಂತ. ಏನು ಲೋಪ ಆಗುತ್ತೋ ಎಲ್ಲವನ್ನೂ ಕೂಡ ಭಾವ ತುಂಬುತ್ತೆ. ಅಲ್ಲೆಲ್ಲ ಭಾವ ಮಾಧ್ಯಮ. ಭಾವ ಸಂಪತ್ತನ್ನು ಬೆಳೆಸ್ಕೊಳ್ಳಿ. ಯಾರ್ಯಾರಲ್ಲಿ ಯಾರ್ಯಾವ ಭಾವವನ್ನು ಇಡಬೇಕು ಆಯಾ ಭಾವವನ್ನು ಇಟ್ಟರೆ ನಿಮ್ಮಲ್ಲಿ ಏನಿದೆಯೋ ಅದರ ಮೂಲಕವಾಗಿ ನೀವು ಅವರನ್ನು ತಿಳಿಸ್ಬೋದು. ನಿಮಗೆ ಇರೋದೇ ಸಾಕಾಗ್ಬೋದು. ಇದೆಲ್ಲ ಕೃಷ್ಣನಿಗೆ ಕೊಟ್ಟಿದ್ದು ಒಂದು ಕೊಡ್ತ ಹಾಲು, ಶಬರಿ ರಾಮನಿಗೆ ಕೊಟ್ಟಿದ್ದು ಏನು ಕಚ್ಚಿದ ಹಣ್ಣು, ಎಂಜಲ ಹಣ್ಣು, ಅದ್ರಲ್ಲಿ ಏನು ಕೊಟ್ಟರು ಹೇಳಿ, ಏನು ಕೊಟ್ಟರು ಅನ್ನೋ ಮುಖ್ಯವೇ ಆಗಲಿಲ್ಲ ಅಂತ ನಿಮಗೆ ಭಾವ ಆಗಿತ್ತು. ಅಲ್ಲೆಲ್ಲ ನಮ್ಮ ಸಹಾಯಕ್ಕೆ ಬರುವಂಥದ್ದು, ಎಲ್ಲರಿಗೆ ಸಹಾಯಕ್ಕೆ ಬರುವಂಥದ್ದು ಭಾವ ಇದ್ದಿದ್ರೆ ದೇವರೇ ಅಭಾವ. ಆಮೇಲೆ